ಲೆಟ್ಸ್ ಗೋ. ಗುತ್ತಿಗೆಯಿಂದ ಹೋಗಿ ಬಂದ್ವಿ ಗೈಸ್. ನಂಗೆ ಇವಾಗ ಒಂದು ಕೆಲಸ ಕೊಟ್ಟಿದ್ದಾರೆ. ಇಷ್ಟು ಬಚ್ಚನಗಾಯಿ ಕಡೆ ಹೀಗೆ ರ್ಯಾಂಡಮ್ ಆಗಿ ವ್ಲಾಗ್ ಎಲ್ಲ ಮಾಡೋದಿಲ್ಲ. ಹಾಯ್ ಗೈಸ್, ಇವತ್ತಿನ ವೀಡಿಯೋಗೆ ಸ್ವಾಗತ. ನನಗೆ ಇವಾಗ ಗುತ್ತಿಗೆರಿಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಯಾಕಂದರೆ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಇದು ಪೆಟ್ರೋಲ್ ಎಲ್ಲ ಹಾಕಬೇಕು ಸ್ಕೂಟರ್ಗೆ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತು ಅಪ್ಪ ಹೋಗಬೇಕು ಗೈಸ್. ಇವಾಗ ಲೆಟ್ಸ್ ಗೋ. ನಾವಿವಾಗ ಗುತ್ತಿಗೆಯಿಂದ ಹೋಗಿ ಬಂದ್ವಿ ಗೈಸ್. ಇವಾಗ ಮೊನ್ನೆದು ಒಂದು ಇತ್ತಲ್ಲ ಹಕ್ಕಿಗಳು, ಅದೆಲ್ಲ ಮರಿ ಮಾಡಿ ಹೋಗಿದೆ ಗೈಸ್. ಇಲ್ಲಿ ಅದು ಕಾಣೋದಿಲ್ಲ. ಇಲ್ಲೆಲ್ಲ ಇತ್ತು. ಇದೆ ನೋಡಿ, ಇದೆಲ್ಲ ಮರಿ ಮಾಡಿ ಹೋಗಿ ಆಗಿದೆ ಗೈಸ್. ಇವಾಗ ಅದು ಮತ್ತೊಂದು ಸರ್ತಿ ಸಹ ಮೊಟ್ಟೆ ಇರ್ತದೆ ಆಗಿರಬೇಕು, ಎಂತ ಗೊತ್ತಿಲ್ಲ. ಅದು ಸ್ವಲ್ಪ ಸಮಯ ಆದ ನಂತರ, ಒಂದು ತಿಂಗಳು 2 ತಿಂಗಳಾದ ನಂತರ. ಪ್ರತಿ ಸರ್ತಿ ಎಲ್ಲ ಅಲ್ಲಿ ಕಟ್ಟುವಾಗ ವಾಪಸ್ 2 ಸರ್ತಿ ಮರಿ ಮಾಡಿ ಹೋಗ್ತಿದ್ವಿ. ಈ ಸರ್ತಿ ಅಂತ ನೋಡಬೇಕು ಗೈಸ್. ನಂಗೆ ಇವಾಗ ಒಂದು ಕೆಲಸ ಕೊಟ್ಟಿದ್ದಾರಪ್ಪ. ಎಂತಂತ ಹೇಳಿದರೆ, ಈ ಹಕ್ಕಿಗಳು ಫುಲ್ ಗಲೀಜಾಗಿದೆ ಗೈಸ್. ನೋಡಿ, ಕೆಳಗೆ ಹಂಡುಕೊಂಡು ತಿಂತಾ ಉಂಟು. ಇದಕ್ಕೆ ಕಾಕ್ಟೇಲ್ ಅಂತ ಹೇಳ್ತಾರೆ. ಕಾಕ್ಟೇಲ್ ಜಾತಿಗೆ ಇದು ಸೇರಿದ್ದು, ಗಿಳಿ ಟೈಪು. ಹಾಗಾಗಿ ಇದನ್ನು ಕ್ಲೀನ್ ಮಾಡೋ ಗೈಸ್. ಮತ್ತು ಇದರದ್ದು ಒಂದು ಕತೆ ಉಂಟು, ಅದನ್ನು ಸಹ ಒಟ್ಟಿಗೆ ಕ್ಲೀನ್ ಮಾಡಿಕೊಂಡು ಹೇಳ್ತೇನೆ ಎಂಥ ಕತೆ ಅಂತ. ಇವಾಗ 2 ಹೇಗೆ ಉಳಿತು ಅಂತ. ಗೂಡನ್ನು ಕ್ಲೀನ್ ಮಾಡುವ ಗೈಸ್. ಲೆಟ್ಸ್ ಬಿಗಿನ್ ದ ಕ್ಲೀನಿಂಗ್ ಪ್ರೋಗ್ರಾಮ್ ಗೈಸ್. ನಾವಿವಾಗ ಸ್ಟಾರ್ಟ್ ಮಾಡುವ ಗೈಸ್. ಅವರದ್ದು ಭಯಂಕರ ಆಗ್ತುಂಟು ಗೈಸ್. ನೋಡಿ, ಸುಂಪುದು. ಫಸ್ಟಿಗೆ ಇದಕ್ಕೆ ಇದೆಂತಂತ ಹೇಳಿದರೆ ನವಾಣೆ. ಇದು ನೋಡಿ ಗೈಸ್, ಇದು ನವಾಣೆ. ಇದು ಅದೇ ಪೆಟ್ ಶಾಪಲ್ಲೆಲ್ಲ ಸಿಗ್ತದೆ. ಮತ್ತು ಇದು ನೀರು ಅವರಿಗೆ ಕುಡಲಿಕ್ಕೆ. ಫಸ್ಟಿಗೆ ಇದನ್ನು ತಿಕ್ಕೊಳ್ಳುವ. ಗೈಸ್, ಇದೊಂದು ಸಹ ಕ್ಲೀನ್ ಮಾಡಿ ಆಯಿತು. ಇನ್ನು ಇದನ್ನು ಅಟ್ಯಾಚ್ ಮಾಡುವ. ಇದಕ್ಕೆ ಪೇಪರ್ ಹಾಕಿ ಅಟ್ಯಾಚ್ ಮಾಡೋದು. ಹೇಗೆ ಫೈನಲಿ ಎಲ್ಲ ಕ್ಲೀನ್ ಆಯಿತು ಗೈಸ್. ಇಲ್ಲಿ ಕೆಳಗೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಎಲ್ಲ ಆಯಿತು. ಕ್ಲೀನ್ ಎಲ್ಲ ಮಾಡಿದ್ದೇನೆ. ಇವಾಗ ನೋಡಿ, ಇಲ್ಲಿ ಕೂತ್ಕೊಂಡಿದ್ದೇವೆ ಇವಾಗ. ಇದು 2 ಉಳಿದದ್ದು ಹೇಗೆ ಅಂತ ಹೇಳಿದರೆ, ಫಸ್ಟಿಗೆ 2 ಮಂಗಳೂರಿಂದ ತಂದದ. ಅದರಲ್ಲಿ ಸ್ವಲ್ಪ ಸಮಯ ಇತ್ತು. ಅದು 1 ಗಂಡು 1 ಹೆಣ್ಣಿತ್ತು. 1 ಗಂಡಂತೂ ಸೂಪರ್, ಎಲ್ಲ ಚಂದ ಸಾಂಗ್ ಎಲ್ಲ ಹೇಳ್ತಿತ್ತು. ಅದು ಬೇಕಾದರೆ ನಾನು ಕ್ಲಿಪ್ಪಿಂಗ್ ಸಹ ಹಾಕ್ತೇನೆ, ಅದು ಇರಬೇಕಂತ ನೋಡ್ತೇನೆ, ಇದ್ರೆ ಹಾಕ್ತೇನೆ. ಮತ್ತು ಅದರಲ್ಲಿ ಒಂದನ್ನು ಅಪ್ಪ ಹೀಗೆ ಬಾಗಿಲು ಹೀಗೆ ತೆಗೆದಿಟ್ಟು ಹೋದ್ದು. ಅದು ಅವರು ಹೋಗಿ ಎಲ್ಲಿ ಬಡ್ಪಕ್ಕೇನೋ ಹೋಗುವಾಗ ಅದು ಇಲ್ಲಿಗೆ ಹೀಗೆ ಬಂದು ಇಲ್ಲಿ ಇಲ್ಲಿ ಕೂತ್ಕೊಂಡಿತ್ತು. ಅದನ್ನು ಹಿಡಿಲಿಕ್ಕೆ ಹೋಗುವಾಗ ಅದು ಹರಿಯಿತಾ. ಅದಾದ ನಂತರ 2 ತಂದ್ವಿ. ಅದು ನಮ್ಮ ಇಲ್ಲಿ ಗುತ್ತಿಗೆರಿಂದ ತಂದದ್ದು. ಅದು ನೋಡುವಾಗ ಅದು ಎಂತ ಹೇಳಿದರೆ 2 ಹೆಣ್ಣೆ ಆಗಿತ್ತು. ಅದು ಹಾಗೆ ಅಲ್ಲಿ ಇತ್ತದು. ನೋಡುವಾಗ ಸ್ವಲ್ಪ ಸಮಯ ಆಗುವಾಗ 1 ಸತ್ತೋಯಿತು. ಆವಾಗ ನೆಕ್ಸ್ಟ್ 3 ಇತ್ತು. ಟೋಟಲ್ 3 ಇತ್ತು. 3ರಲ್ಲಿ 1 ಸತ್ತೋಯಿತು. ಮತ್ತು ಇವಾಗ ಇದು 2 ಉಂಟು. ಇದು 2 ನೋಡಿದರೆ ಇದು ಹೆಣ್ಣೆ ಆಗಿರಬೇಕು, ಎಂತ ಗೊತ್ತಿಲ್ಲ. ಇದೆರಡು ಎಣ್ಣೆ ಆಗಿರಬೇಕು. ಮೊಟ್ಟೆಯಲ್ಲಿ ಎಂತ ಇಡುವುದಿಲ್ಲ. ಅದು ಹಾಗೆ ಉಂಟಷ್ಟೇ. ನೋಡಬೇಕೆಂತ ಕಂಡು ತರೋದು ಎಂತ ಅಂತ. ಸುಮಾರು ಸಮಯ ಆಯ್ತು ಇವಾಗ. ಅದನ್ನು ನೋಡಿ, ಈ ಮಡಿಕೆಯನ್ನು ಕಟ್ ಮಾಡಿ ಹಾಕಿದೆ. ಇಷ್ಟೇ ಗೈಸ್ ಇದರ ಕತೆ.
ಇವಾಗ 2 ಉಂಟು ಅಷ್ಟೇ ಫೈನಲಿ ಅಷ್ಟೇ. ಗೂಡು ಕ್ಲೀನ್ ಮಾಡುವಾಗ ಅಮ್ಮ ಕರೆಕ್ಟ್ ಇದನ್ನು ರೆಡಿ ಮಾಡಿ ಇಟ್ಟಿದ್ರು, ಬಚ್ಚನಗಾಯಿ ಕಟ್ ಮಾಡಿ. ಇದಷ್ಟು ಚಂದ ಇಲ್ಲ ಗೈಸ್, ಒಂಥರ ಬಾಡಿದಾಗೆ ಉಂಟು ಗೈಸ್. ಒಂದು ರೌಂಡು ಚಂದ ಮಲಗಿ ಎದ್ದು ಮಧ್ಯಾಹ್ನ ಊಟ ಆದ ನಂತರ ಇವಾಗ ಎದ್ದೇನೆ 4:15 ಆಗುವಾಗ. ಇವಾಗ 4:15 ಸ್ವಲ್ಪ ಆಗಲೇ ಎದ್ದೇನೆ. ಇವಾಗ ಇದು ಹಾಲು ತಗೊಂಡು ಹೋಗಬೇಕು, ಅಮ್ಮ ಹಾಲು ಖರೀದಿಗೆ ಹೋಗಿದ್ದಾರೆ. 4:15 ಆಗುವಾಗ ಹಾಲು ತಗೊಂಡು ಹೋಗಬೇಕು ಗೈಸ್. ಇವಾಗ ಹಾಲು ಕೊಟ್ಟು ಬಂದೆ, ಮನೆಯಲ್ಲಿ ಕೂತು ಬೋರ್ ಆಯಿತು. ಹಾಗೆ ನಾನು ಸೀದಲ್ಲಿ ರೋಡ್ ಸೈಡ್ ಹತ್ರ ಬಂದೆ. ನಾಳೆ ಕಾಲೇಜ್ ಉಂಟು. ಇಲ್ಲಿ ನೋಡಿ ಗೈಸ್, ಹಳಸಿನದು ಕುಜ್ಜೆ ಎಲ್ಲ ಇದರಲ್ಲಿ ಫುಲ್ ಉಂಟು. ಇನ್ನು ಸ್ವಲ್ಪ ಸಮಯದಲ್ಲಿ ಇವಾಗ ಹಳಸಿನ ಹಣ್ಣಿದು ಸೀಸನ್ ಆಗ್ತದೆ. ಹಾಗೆ ಇಲ್ಲಿ ನೋಡಿ ಫುಲ್ಲು ಸೈಡಿಗೆ ಮಣ್ಣು ಹಾಕಿ ಧೂಳೇ ಧೂಳು. ಇವಾಗ ಫುಲ್ಲು ಸೆಕೆ, ಇವಾಗ ಸೆಕೆ ಸಹ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಮ ಕರಾವಳಿ ಸೈಡ್ ಅಂತೂ ಫುಲ್ಲು ಸೆಕೆ ಸ್ಟಾರ್ಟ್ ಆಗ್ತಾ ಉಂಟು ಇವಾಗ. ಮತ್ತು ಎಲ್ಲ ಹಣ್ಣಿದು ಸೀಸನ್. ಈ ಸರ್ತಿ ಅಂತೂ ತುಂಬ ಮಾವು ಎಲ್ಲ ಫಲ ಬಿಟ್ಟಿದೆ, ಮಾವು ಆಗ್ತಾ ಉಂಟು. ಇನ್ನು ಇವಾಗ ಚಿಕ್ಕದು ಮಿಡಿ ಉಂಟು. ಇವಾಗ ಇನ್ನು ದೊಡ್ಡದಾಗಬೇಕು, ಸ್ವಲ್ಪ ಹಣ್ಣು ಮತ್ತು ಮಾವಿನ ಹಣ್ಣು ತಿನ್ನೋದೊಂದೇ. ಕ್ಲಾಸಿಗೆಲ್ಲ ತಗೊಂಡೋಗಿ ಜಾಲಿ ಮಾಡ್ಬೋದು, ಉಪ್ಪು ಎಲ್ಲ ಹಾಕಿ ತಿನ್ಬೋದು. ಹಾಗೆ ಮತ್ತೊಂದು ವಿಷಯ ಎಂತಂತ ಹೇಳಿದರೆ, ನಾನಿನ್ನು ವೀಡಿಯೋಸ್ ವ್ಲಾಗನ್ನು ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ಮಾಡ್ತೇನೆ. ಮತ್ತು ಹೀಗೆ ರ್ಯಾಂಡಮ್ ಆಗಿ ವ್ಲಾಗ್ ಎಲ್ಲ ಮಾಡೋದಿಲ್ಲ. ಅದನ್ನು ಎಡಿಟ್ ಸಹ ಮಾಡಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಎಂತಾದರೂ ಒಳ್ಳೆ ಕಂಟೆಂಟ್ ಇದ್ದರೆ ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಆಗುವಂಥದ್ದು ಇದ್ದರೆ ನಾನು ವ್ಲಾಗ್ ಖಂಡಿತ ಮಾಡ್ತೇನೆ. ನನ್ನಿಂದ ಆದಷ್ಟು ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ಇವತ್ತಿನ ವ್ಲಾಗ್ ಸ್ವಲ್ಪ ಎಷ್ಟು ಗಂಟೆ ಎಷ್ಟು ಹೊತ್ತಾಗಿದೆ ಅಂತ ಗೊತ್ತಿಲ್ಲ, ಎಷ್ಟು ನಿಮಿಷ ಆಗಿದೆ ಅಂತ. ಎಷ್ಟು ನಿಮಿಷ ಆದರೂ ಕೂಡ ಚಿಕ್ಕದಾಗಿ ಪುಟ್ಟ ವ್ಲಾಗ್ ಇವತ್ತಿದ್ದಾಗಿತ್ತು. ಹಾಗಾಗಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವೀಡಿಯೋ ನೋಡ್ತಿದ್ದವರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಗೈಸ್ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಬಾಯ್ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.